ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಇವತ್ತಿನ ಒಂದು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ನಿಮಗೆ ಮನೆಯಲ್ಲೇ ನಾನು ಒರಿಜಿನಲ್ ಆಗಿರೋ ತುಪ್ಪನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ ನಂದಿನಿ ತುಪ್ಪ ಬಾಯಲ್ಲಿಟ್ಟರೆ ಕರ್ಗೋಗ್ಬಿಡ್ಬೇಕು, ಅಷ್ಟು ಚೆನ್ನಾಗೇ ಇರುತ್ತೆ ಒರಿಜಿನಲ್ ಆಗಿರೋ ತುಪ್ಪ. ಸೊ ಅಂಗಡಿಯಲ್ಲಿ ಯಾವುದೇ ಕಾರಣಕ್ಕೂ ತುಪ್ಪನ ತಗೊಳಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ಏನೇನೋ ಮಿಕ್ಸ್ ಮಾಡಿ ಕಲಬೆರಕೆಯ ತುಪ್ಪವನ್ನು ನಮಗೆ ಕೊಟ್ಟಿರ್ತಾರೆ. ಸೊ ಈ ಥರ ಸ್ಮೆಲ್ಲಿರೋ ತುಪ್ಪ ನೀವೆಂದೂ ಯಾವಾಗಲೂ ತಿಂದಿರಲ್ಲ. ಸೊ ನೋಡಿ, ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ನಿಮಗೆ ಅನಿಸುತ್ತೆ ಸೊ ರಿಯಲ್ಲಾಗಿ ತುಪ್ಪ ಅಂದರೆ ಇದೆ ಅಂತೇಳಿ. ಸೊ ಪರ್ಫೆಕ್ಟಾಗಿ ತುಪ್ಪನ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ಎಳೆ ಎಳೆಯಾಗಿ ವಿವರಿಸ್ತಾ ಹೋಗ್ತೀನಿ. ಸೊ ಹಾಗಿದ್ರೆ ತಡ ಯಾಕೆ, ಸೊ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ನನಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸೊ ಮತ್ತಷ್ಟು ವೀಡಿಯೋಸ್ನ ನಾನು ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬನ್ನಿ, ಇವತ್ತು ನಿಮಗೆಲ್ಲರಿಗೂ ಒರಿಜಿನಲ್ ಆಗಿರೋ ನಂದಿನಿ ತುಪ್ಪನ ನಾನು ನಿಮಗೆ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ ತುಂಬಾ ಪರಿಮಳ ಇರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಈ ತುಪ್ಪ ಕಾಸೋದ್ರಿಂದ ಮನೆಯೆಲ್ಲ ಘಮ ಘಮ ಅಂತೇಳಿ ಪರಿಮಳವನ್ನು ಇರುತ್ತೆ. ಸೊ ಹಾಗಿದ್ರೆ ತಡೆಯೋಕ್ಕೆ ಸೊ ಸ್ಟಾರ್ಟ್ ಮಾಡೋಣ. ನಂದಿನಿ ತುಪ್ಪ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನು ನಂದಿನಿ ತುಪ್ಪಕ್ಕೆ, ಸೊ ನಮ್ಮ ಮನೇಲಿ ಡೈಲಿ ನಾವು 2 ಲೀಟ್ರ್ ನಂದಿನಿ ಹಾಲನ್ನ ತೊಗೊತೀವಿ. ಸೊ ನಂದಿನಿ ಹಾಲು ಅಂತ ಹೇಳಿದ್ರೆ ಆರೆಂಜ್ ಕಲರ್ ಪ್ಯಾಕೆಟ್ ಇರುತ್ತಲ್ವ, ಸೊ ಆ ನಂದಿನಿ ಹಾಲಿನ ಪ್ಯಾಕೆಟ್ನ ತೊಗೊಳ್ಳಿ. ಏಕೆಂತ ಹೇಳಿದ್ರೆ ಆ ನಂದಿನಿ ಹಾಲು ಯಾವಾಗಲೂ ದಪ್ಪ ಕೆನೆಯನ್ನು ಇರುತ್ತೆ ಮತ್ತು ಗಟ್ಟಿ ಇರುತ್ತೆ. ಸೊ ಹಾಗಾಗಿ ನಾನು ಆರೆಂಜ್ ಕಲರ್ ಪ್ಯಾಕೆಟ್ನೇ ತೊಗೊಳ್ಳೋದು. ಸೊ ಡೈಲಿ ಒಂದು 2 ಲೀಟ್ರ್ ಅಂತೂ ನಮ್ಮ ಮನೆಗೆ ಬೇಕಾಗುತ್ತೆ. ಸೊ ಕಾಸ್ತೀವಲ್ವ, ಕಾಸಿದ ಕೆನೆನ ನಾವು ತೆಗೆದುಬಿಡ್ತೀವಿ. ಸೊ ಕೆನೆ ಯಾರೋ ಇಟ್ಕೊತಾರೆ ಅಂತೇಳಿ ಲಾಸ್ಟಿಗೆ ಪಾತ್ರೆಯಲ್ಲಿ ಹಾಗೆ ಉಳಿದ್ಬಿಡುತ್ತೆ. ಸೊ ಅದನ್ನೇ ಏನಕ್ಕೆ ವೇಸ್ಟ್ ಮಾಡಬೇಕಲ್ವ. ಸೊ ಹಾಗಾಗಿ ನಾವು ಹಾಲನ್ನು ಕಾಸ್ತೀವಲ್ವ, ಹಾಗೆ ಹಾಲನ್ನ ಕಾಸಿದ ನಂತರ ಸೊ ನಾವು ತಣ್ಣಗಾಗೋಕ್ಕೆ ಬಿಡಬೇಕು. ಯಾವ ರೀತಿ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಆಗಿದ್ದರೆ, ಸೊ ಪರ್ಫೆಕ್ಟಾಗಿರೋ ಒರಿಜಿನಲ್ ಆಗಿ ನಂದಿನಿ ತುಪ್ಪನ ಮಾಡೋ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಲನ್ನ ಮೊದಲಿಗೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ 2 ಲೀಟ್ರ್ ಹಾಲಿದೆ ಇದು. ಸೊ ಇದು ಚೆನ್ನಾಗಿ ಕಾಯಿಸ್ಬೇಕು, ಅಂದರೆ ಚೆನ್ನಾಗಿ ಒಂದು 5 ಮಿನಿಟ್ಸ್ ಕುದಿ ಬರೋವರೆಗೂ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಗೆಯೇ ಚೆನ್ನಾಗಿ ಕುದಿಸಿ. ಸೊ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಕುದಿಸ್ಬಿಟ್ಟು ಈ ರೀತಿಯಾಗಿ ಕುದಿ ಬರೋವರೆಗೂ ಹಾಗೆಯೇ ಲೋ ಫ್ಲೇಮಲ್ಲೇ ಹಾಗೆಯೇ ಇಟ್ಬಿಟ್ಟು ಕುದಿಸ್ವಿ, ಆಮೇಲೆ ಆಫ್ ಮಾಡಿ. ಸೊ ಇದು ಫುಲ್ಲಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ನಾವು ನೆಕ್ಸ್ಟು ಕೆನೆನ ತೆಗೆದು ನೋಡಿದಾಗ ಸೊ ದಪ್ಪ ಕೆನೆ ಇರುತ್ತೆ. ದಪ್ಪ ಕೆನೆನ ಸ್ಟಾಪ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಡಬೇಕು. ಸೊ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಯಾವುದೇ ಕಾರಣಕ್ಕೂ ಮಿಕ್ಸಿಲಿ ಮಾಡ್ತಾಯಿಲ್ಲ, ಈ ರೀತಿ ಕಡಿಯೋದು ಇರುತ್ತಲ್ವ, ಸೊ ಅದನ್ನು ತೆಗೆದುಬಿಟ್ಟು ಕೈಯಲ್ಲೇ ಮಸಿತಾ ಇರೋದು. ಸೊ ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ ಅಂಥೇಳಿ. ಸೊ ಬೇಗನೆ ಬರುತ್ತೆ, ಮಿಕ್ಸಿಲ್ಗಿಂತ ಇದು ಫಾಸ್ಟ್ ಅಂತಲೇ ಹೇಳ್ಬೋದು. ಮಿಕ್ಸಿಲಿ ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ಅಷ್ಟು ಮಿಕ್ಸಪ್ ಆಗಿಬಿಡುತ್ತೆ, ಸರಿಯಾಗಿ ಬೆಣ್ಣೆ ಬರೋದೇ ಇಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಈ ರೀತಿ ಕೈಯಲ್ಲೇ ಮಸಿತೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ಎಪ್ಪಾಕ್ಬಿಟ್ಟು ಏನು ನಾನು ಮಾಡ್ತಾಯಿಲ್ಲ. ಸೊ ಡೈರೆಕ್ಟಾಗಿ ಹಾಲಿನ ಕೆನೆಯಿಂದನೇ ಮಾಡ್ತಾಯಿರೋದು. ಸೊ ಬೆಣ್ಣೆ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಟ್ಟು ಮತ್ತೆ ತೆಗಿತಾ ಇದ್ದೀನಿ. ಸೊ ದಪ್ಪನಾಗಿ ಸಿಗುತ್ತೆ. ಸೊ ಹಾಗಾಗಿ ಮತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಪಾತ್ರೆ ಒಳಗೆ ಹಾಕಿ, ಇವಾಗ ಮೆಂತೆಕಾಳು ಮತ್ತು ಲವಂಗನ ಹಾಕಿಬಿಟ್ಟು ಚೆನ್ನಾಗಿ ಹುರಿದು ಎತ್ತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಈ ಬೆಣ್ಣೆನೆಲ್ಲ ಕಾಯಲಿಕ್ಕೆ ಇಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿ ಇದು ಕುದಿ ಬರೋವರೆಗೂ ಕಾಯಿಸ್ಕೊಳ್ಳಿ. ಸೊ ನೆಕ್ಸ್ಟು ಚೆನ್ನಾಗಿ ಕುದಿ ಬರೋವರೆಗೂ ಕಾಯಿಸ್ಕೊಂಡ್ಮೇಲೆ ಸೊ ಕುಟ್ಟಿ ಪುಡಿ ಮಾಡಿಟ್ಟಿರೋ ಅಂತಹ ಮೆಂತೆ ಮತ್ತು ಲವಂಗನ ಇದಕ್ಕೆ ಸೇರಿಸ್ಕೊಳ್ಳಿ. ಸೊ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಮನೆ ತುಂಬ ತುಪ್ಪದ ಒಂದು ಅರೋಮನೆ ಇರುತ್ತೆ. ಸೊ ನೆಕ್ಸ್ಟು ವೀಳ್ಯದೆಲೆನ ಹಾಕ್ಕೊಳ್ಳಿ. ನೆಕ್ಸ್ಟು 2 ನಾನು ಅರಿಶಿಣದ ಎಲೆನ ಹಾಕ್ಕೊಂಡಿದ್ದೀನಿ. ಇವೆರಡೂ ಕೂಡ ನಮ್ಮ ಮನೆ ಹಿತ್ತಲಲ್ಲೇ ಇದ್ದಿದ್ದು. ಸೊ ಹಾಗಾಗಿ
ನೆಕ್ಸ್ಟು ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಂದೇ ಒಂದು ಸ್ವಲ್ಪ ಒಂದು ಚಿಟಿಕೆ ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದೆಲ್ಲನೂ ಕೂಡ ನೀಟಾಗಿ ಕುದಿಲಿಕ್ಕೆ ಬಿಟ್ಬಿಡಿ. ಸೊ ತುಂಬಾ ಚೆನ್ನಾಗಿರುತ್ತೆ. ನಮಗೆ ತುಪ್ಪ ಬಂದಿದೆ ಅಂತ ತಿಳಿಯೋದು ಹೇಗೆ ಅಂತ ಹೇಳಿದ್ರೆ ಆ ಫ್ಲೇವರ್ ಮನೆಯ ತುಂಬೆಲ್ಲ ತುಪ್ಪದ ವಾಸನೆನೇ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇವಾಗ ತುಪ್ಪ ರೆಡಿಯಾಗಿ ನಾನು ಸೋಸ್ತಾ ಇದ್ದೀನಿ. ಸೊ ತುಂಬಾ ಟೇಸ್ಟಾಗಿರುತ್ತೆ. ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ, ಸೊ ದಯವಿಟ್ಟು ಕ್ಷಮಿಸಿ. ಸೊ ನೀವು ನೋಡಿ ಎಷ್ಟು ತುಪ್ಪ ಅಂದರೆ ನಾನು ಇದನ್ನು ಸ್ವಲ್ಪ ಒಂದು 15 ಡೇಸ್ ಸ್ಟಾಕ್ ಮಾಡಿ ಕೆನೆನ ಹಾಕಿರೋ ಅಂಥದ್ದು. ಸೊ ನೆಕ್ಸ್ಟ್ ಟೈಮ್ ನಾನು ತುಂಬ ಜಾಸ್ತಿನೇ ಕಲೆಕ್ಟ್ ಮಾಡಿ ನಿಮಗೆ ವಿವರಿಸ್ತಾ ಹೋಗ್ತೀನಿ. ತುಂಬಾ ಚೆನ್ನಾಗಿತ್ತು ತುಪ್ಪ ಮಾತ್ರ. ಹೋಳಿಗೆಗೆ ಅದಕ್ಕೆಲ್ಲ ಸೂಪರ್ ಚೆನ್ನಾಗಿರುತ್ತೆ. ಒರಿಜಿನಲ್ ಆಗಿರೋ ನಂದಿನಿ ತುಪ್ಪ ರೆಡಿ ಆಯಿತು. ಸೊ ಬಾಯಲ್ಲಿಟ್ಟರೆ ಕರ್ಗೋಗ್ತಾ ಇರುತ್ತೆ. ಆ ಥರ ತುಂಬಾ ಫ್ಲೇವರ್ ಆಗಿರುತ್ತೆ. ನಿಮಗೆ ಮಾಮೂಲಿ ತುಪ್ಪ ತಿನ್ನೋದಕ್ಕಿಂತ ಈ ರುಚಿ ತಿಂದು ನೋಡಿ ಒಂದು ಸರಿ, ಟೇಸ್ಟ್ ಮಾಡಿ, ಆವಾಗ ಗೊತ್ತಾಗುತ್ತೆ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ವಿಡಿಯೋದೊಂದಿಗೆ ಸಿಗ್ತೀನಿ. ಹಾಗೆಯೇ ಎಲ್ಲರೂ ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಸೊ ಹಾಗೆಯೇ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನಾನು ಸಿಗ್ತೀನಿ.